ಭಯಂಕರ ಭವಿಷ್ಯವೊಂದನ್ನ ನುಡಿದಿದ್ದಾರೆ ಹೆಬ್ಬಳ್ಳಿ ಅಜ್ಜ. ಶ್ರಾವಣ ಮತ್ತು ಭಾದ್ರಪದ ಅಷ್ಟ ಶಾಂತ ಐತಿ, ಮುಂದೆ ಎಲ್ಲಿ ಬೇಕೋ ಅಲ್ಲಿ ಬೆಂಕಿ ಬೀಳುತ್ತೆ, ಮುಂದೆ ಬಹಳ ಕೇಡುಗಾಲ ಬರ್ತೈತಿ, ತಯಾರಾಗಿರಿ. ರಾಯರಿಗೆ ಅಂದ್ರೆ ರಾಜರಿಗೆ ಮರಣ ಐತಿ, 1 ವರ್ಷ ಮಾತ್ರ ಅನ್ನಕ್ಕೆ ತೊಂದರೆ ಇಲ್ಲ ಅಂತ ಬಾಗಲಕೋಟೆಯ ದರ್ಗಾದ ಅಜ್ಜ ಭವಿಷ್ಯವನ್ನ ನುಡಿದಿದ್ದಾರೆ. ಬಾದಾಮಿ ತಾಲೂಕು ಹೆಬ್ಬಳ್ಳಿಯ ಗುರುದೊಡ್ಡ ದರ್ಗಾದ ಅಜ್ಜ ಇವರು ಒಂದು ಭಯಂಕರವಾದಂತಹ ಭವಿಷ್ಯವನ್ನ ನುಡಿದಿರುವಂಥದ್ದು. ಈಗ ಶ್ರಾವಣ ಹಾಗೂ ಭಾದ್ರಪದ ಮಾಸ ಏನಿದೆ, ಈ ಮಾಸಗಳು ಅಷ್ಟೇ ಮಾತ್ರ ಆ ಶಾಂತಿಯಿಂದ ಕೂಡಿರುತ್ತೆ, ಮುಂದೆ ಎಲ್ಲಿ ಬೇಕೋ ಅಲ್ಲಿ ಬೆಂಕಿ ಬೀಳುತ್ತೆ, ಜೊತೆಗೆ ರಾಜರಿಗೆ ಮರಣ ಇದೆ, 1 ವರ್ಷ ಮಾತ್ರ ಅನ್ನಕ್ಕೆ ತೊಂದರೆ ಇಲ್ಲ. ರಾಜರು ಅಂದ್ರೆ ಈ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರುವಂಥವ್ರು, ಅವರಿಗೆ ಮರಣ ಇದೆ ಅಂತ ಭಯಂಕರವಾಗಿ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಬಾದಾಮಿ ತಾಲೂಕು ಹೆಬ್ಬಳ್ಳಿಯ ಗುರುದೊಡ್ಡ ದರ್ಗಾದ ಅಜ್ಜ. ಒಂದಲ್ಲ 2 ತಿಂಗಳ ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ. ಆಮೇಲೆ ಗ್ಯಾಸ್ ಇಟ್ಕೋರಿ, ರೆಕಾರ್ಡನ್ನು ಮಾಡಿಕೋರಿ. ಆಮೇಲೆ ಬೆಂಕಿ ಹತ್ತತ್ತಪ್ಪ, ಎಲ್ಲಿ ಬೇಕಲ್ಲಿ ಬೆಂಕಿ ಹತ್ತತ್ತು. ಕಾಪಾಡ್ಬೇಕಪ್ಪ, ನಮ್ಮ ಬೆನ್ನು ಬೆಂಕಿ ಹತ್ತೈತೆ ಅಂತ ನಮ್ಮ ಮುಂದೆ. ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ. ಹೌದು, ಬೆಂಕಿ. ಆಮೇಲೆ ಚಲೋ ಇಲ್ಲ, ಕಾಲ ಮಾತ್ರ ಭಾಳ ಸುಮಾರು ಬರಕತ್ತೈತಿ, ಬರ್ತೈತಿ. ರಾಯರಿಗೆ ಮರಣ ಬಾಳತ್ತಪ್ಪ, ಬರ್ಕೋರಿ. ರಾಯರಿಗೆ ಮರಣ ಬಾಳಕ್ಕೆ, ರಾಯರಿಗೆ ಅರ್ಥ ಆಗಲಿಲ್ಲ. ಮರಣ ಬಾಳತ್ತಿ, ಅರ್ಥ ಆಗುತ್ತೆ, ತಿಳುತ್ತತಿ. ದನಗಳಿಗೆ ಮಹಾಪೀಡ ಬರುತ್ತತಿ. ಅದು ಒಂದು ಸೂಚನೆ ಊರಾಗ, ಪ್ರತಿಯೊಂದು ಊರಾಗ ಚಾಲು ಆಯ್ತಂದ್ರೆ. ಅಲ್ರಿ, ನಮ್ಮ ಮುಂದೆ ಹೇಳಿದ್ರೆ ನಾವೇನ್ ಮಾಡೋರು, ನಮ್ಮ ಕೈಲಿ ಏನಾಗ ನಿಗುತ್ತ. ಆಯಾ ಊರು ದೇವ್ರಿಗೆ ಸಮಾಧಾನ ಮಾಡಿಕೋರಿ.